ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಪೆಪ್ಪರ್ ಡ್ರೈ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಪೆಪ್ಪರ್ ಡ್ರೈನ ನಾನು ಹೀಗೆ ಮನೇಲಿ ಮಾಡ್ತೀನಿ. ಅದಕ್ಕೆ ಫಸ್ಟ್ ಇಲ್ಲಿ ಒಂದು ಬಾಣಲಿನಲ್ಲಿ ಒಂದು 2 ಸ್ಪೂನಷ್ಟು ಉಂಡೆ ಮೆಣಸು ತೊಗೋತಾ ಇದ್ದೀನಿ. ಅದನ್ನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೊತೆಗೆ ಹುರ್ಕೊತೀನಿ. ಇದಕ್ಕೆ ಸೋಂಪು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ನನಗೆ ಸೋಂಪು ಫ್ಲೇವರ್ ಅಷ್ಟು ಇಷ್ಟ ಆಗದೆ ಇರೋದ್ರಿಂದ ನಾನು ಹಾಗೆ ಬರೀ ಜೀರಿಗೆ ಮತ್ತು ಉಂಡೆ ಮೆಣಸನ್ನ ಹುರ್ಕೊತೀನಿ. ಇದೆರಡು ಸ್ವಲ್ಪ ಕಪ್ಪಗಾಗಬೇಕು, ಆದರೆ ಸ್ಲೋನಲ್ಲೇ ಹುರಿರಿ, ಹೆವಿ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಡಿ. ಮೀಡಿಯಮ್ ಊರಿನಲ್ಲಿ ಹುರ್ಕೊಳ್ಳೋಣ ಚೆನ್ನಾಗಿ. ಇದು ಚೆನ್ನಾಗಿ ಕಪ್ಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬಂದಮೇಲೆ ಒಂದು ಪ್ಲೇಟ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಅದೇ ಬಾಣಲಿಗೆ 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಬರೀ ಧನಿಯಾ, ಇದು ಅಚ್ಚ ಧನಿಯಾ. ಮಾಮೂಲಿ ಧನಿಯಾನೇ ತೊಗೊಂಡು ಚೆನ್ನಾಗಿ ಹುರ್ಕೋಬಹುದು, ಪುಡಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಧನಿಯಾ ಪುಡಿನೇ ಹುರ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರ್ಕೋಬೇಕು ಚೆನ್ನಾಗಿ. ಅದು ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ, ಆದರೆ ಇದನ್ನು ಕೈಯಾಡ್ತಾನೆ ಇರಬೇಕು. ಹೀಗೆ ಚೆನ್ನಾಗಿ ಹುರ್ಕೊಳ್ಳಿ. ಇದು ಫ್ಲೇವರು ಮತ್ತು ಕಲ್ಲರು ಚೇಂಜ್ ಆಗುತ್ತೆ. ಫ್ಲೇವರ್ ಫುಲ್ ಗಮ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಕಲರಲ್ಲಿ ಆಗಬೇಕು, ಸ್ವಲ್ಪ ಕಪ್ಪಗಾಗಬೇಕು. ಆ ಥರ ಸ್ಲೋನಲ್ಲಿ ಹುರ್ಕೊಳ್ಳಿ, ಗಮನ ಇರಲಿ. ಯಾಕಂದರೆ ಉರಿ ಜಾಸ್ತಿ ಕೊಟ್ಟರೆ ಇದು ಫ್ಲೇವರ್ ಚೇಂಜ್ ಆಗಿಬಿಡತ್ತೆ. ನೋಡಿ, ಈ ಥರ ನಾನು ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಪುಡಿ ನನಗೆ ಈ ಕಲರಲ್ಲಿ ಸಿಗತ್ತೆ. ನೋಡಿದ್ರಾ, ಪೆಪ್ಪರ್ ಪೌಡ್ರ್ ಥರ ಈ ಕಲರಲ್ಲಿ ಇರುತ್ತೆ. ಹೀಗೆ ಇದನ್ನು ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ದಪ್ಪ ಸೈಜ್ ಹಂಗಿರೋವಂಥದ್ದು 2 ಈರುಳ್ಳಿ ಹಾಕೋತಾ ಇದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಕೆಂಪಗಾಗಬೇಕು. ಮೀನ್ಸ್ ಒಂದು ಬ್ರೌನ್ ಕಲರ್ ಬರುತ್ತಲ್ಲ, ಆ ಥರ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಎಣ್ಣೆಲಿ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿದ ನಂತರ ನಾನಿಲ್ಲಿ ಒಂದೇ ಒಂದು ಕರಿಬೇವು ಸೊಪ್ಪು ಗರಿನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದೇ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ. ಇಲ್ಲಿ ಟೊಮೆಟೊ ಜಾಸ್ತಿ ಹಾಕ್ಕೋಬೇಡಿ, ಬೇಕಿದ್ರೆ ನೀವು ಸ್ಕಿಪ್ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಟೊಮೆಟೊನ ಒಂದೇ ಒಂದು ಯೂಸ್ ಮಾಡ್ತಿದ್ದೀನಿ. ಅದು ಚಿಕ್ಕದು, ಹಾಗಾಗಿ ಒಂದು ಸಾಕಾಗತ್ತೆ. ಇಲ್ಲ ದಪ್ಪದಿದ್ದರೆ ಒಂದು ಹಾಫ್ ಹಾಕ್ಕೊಳ್ಳಿ, ಅಷ್ಟೇ ಸಾಕು ಟೊಮೆಟೊ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಟೊಮೆಟೊ ಮೆತ್ತಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋದ ಮೇಲೆ ನಾನಿಲ್ಲಿ ಒಂದು 3/4 kg ಚಿಕನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದಿರೋಂಥ ಚಿಕನ್ನು 3/4 kg ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ.
ಚಿಕನ್ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸೋಣ. ಯಾಕೆ ಚಿಕನ್ನ ಸ್ಟಾರ್ಟಿಂಗಲ್ಲೇ ಹೈ ಫ್ಲೇಮಲ್ಲಿ ಇಡಬೇಕು ಅಂದರೆ ಅದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಇಲ್ಲಿ ಈ ಥರ ನೀರು ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಅದಕ್ಕೆ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಡಬೇಕು. ಈಗ ಇದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ತಿದ್ದೀನಿ. ಇದು ತಿನ್ನೋವಾಗ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಒಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ. ಈ ಮೆಣಸಿನ್ಕಾಯಿನೂ ಕೂಡ ನೀವು ತಿನ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಆ್ಯಂಡ್ ನಿಮ್ಮ ಚಿಕನ್ ಫ್ಲೇವರ್ ಕೂಡ ಕೊಡೋದು ಇದೆ ಆ್ಯಂಡ್ ಖಾರನೂ ಕೂಡ ಕೊಡೋದು ಇದೆ. ನಾವು ಪೆಪ್ಪರ್ ಫ್ರೈ ಮಾಡ್ತಿದ್ದೀವಿ ಅಂದ ತಕ್ಷಣವೇ ತುಂಬ ಪೆಪ್ಪರ್ನ ನಾವೇನು ಇದಕ್ಕೆ ಹಾಕಲ್ಲ. ಹಾಗಾಗಿ ನಾನು ಇದಕ್ಕೆ ಉಂಡೆ ಬೆಳ್ಳುಳ್ಳಿನ ಹಾಗಾಗಿ ಹಾಕ್ತೀನಿ. ಬಿಕಾಸ್ ಅದು ತಿನ್ನೋಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಗುದ್ದಿ ಕೂಡ ಹಾಕ್ಬೋದು, ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಜೊತೆಗೆ ಒಂದು 1/2 ಸ್ಪೂನಷ್ಟು ಅರಿಶಿನದ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ವಿಡಿಯೋ ಮಾಡೋವಾಗ ನಾನು ಉಪ್ಪು ಹಾಕೋ ವಿಡಿಯೋನ ನಾನಿಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಸಾರಿ. ಹಾಗೆ ಉಪ್ಪು ಹಾಕ್ಕೊಳ್ಳಿ. ಒಂದು ಸಲ ಚೆನ್ನಾಗಿ ತಿರುಗಿಸಿ ಸ್ಲೋ ಫ್ಲೇಮಲ್ಲಿ ಇವಾಗ ನಾವು ಇಟ್ಬಿಡೋಣ. ಈ ಹಂತದಲ್ಲಿ ನಿಮಗೆ ಸ್ಲೋ ಫ್ಲೇಮ್ ಮಾಡಿ ಒಂದು 15 ಮಿನಿಟ್ಸಷ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಈಗ ನೋಡಿ ಒಂದು 15 ಮಿನಿಟ್ಸ್ ಆಗಿದೆ. ಈಗ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಟು ಸುಣ್ತಾ ಬಂದಿದೆ ಈ ಥರ. ಈಗ ನೋಡಿ ಈ ಹದದಲ್ಲಿ ಬೇಯ್ತಾ ಇದೆ. ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ ಅಂದ್ಕೊಳ್ಳಿ. ಈ ಟೈಮಲ್ಲಿ ನಾವು ಇದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಲ್ವ, ಆ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸ್ಪೂನಷ್ಟನ್ನ ಹಾಕ್ಕೋತಾ ಇದ್ದೀನಿ. 3/4 kgಗೆ ಒಂದು 3 ಸ್ಪೂನ್ನ ಹಾಕ್ತಾಯಿದ್ದೀನಿ. ನೀವು ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ನಿಮ್ಮ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಫುಲ್ ಪುಡಿನ ಹಾಕ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬಾ ಇಷ್ಟಪಡ್ತೀರಾ. ಇದನ್ನು ಒಂದು ಸಲ ಟ್ರೈ ಮಾಡಿ. ಹೀಗೆ ನಾನು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಚಿಕನ್ನು ಆ ನೀರೆಲ್ಲ ಹೋಗಿ ಡ್ರೈಯಾಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಸ್ಲೋ ಫ್ಲೇಮಲ್ಲಿಟ್ಟು ನೀವು ಚಿಕನ್ನ ಬೇಯಿಸ್ಕೊಳ್ಳಿ. ಈಗ ನೋಡಿ ಒಂದು 10 ನಿಮಿಷಕ್ಕೆ ಇದು ಆಲ್ಮೋಸ್ಟ್ ಆಗಿದೆ. ಇಲ್ಲಿ ಎಣ್ಣೆ ಎಲ್ಲ ಬಿಟ್ಕೊತಾ ಬಂದಿದೆ, ನೀರೆಲ್ಲ ಹಿಂಗಿದೆ. ಸೊ ಈ ಥರ ಬಂದರೆ ಚಿಕನ್ ಪೆಪ್ಪರ್ ಫ್ರೈ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು ಲೆಮನ್ ಹಾಕಿ ಹಿಂಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ರಸಮ್ಗೆ, ನಿಮ್ಮ ಮೊಸರನ್ನಕ್ಕೆ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ಬಂದಿದೆ. ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.